ನಮ್ಮಂತ ಹುಡುಗರಿಗೆ ಏನು ಮೆಸೇಜ್? ಎಲ್ಲ ವಿದ್ಯಾರ್ಥಿಗಳಿಗೆ ಮೆಸೇಜ್ ಏನಂತ ಅಂದ್ರೆ ಆದ್ರೆ ನಾವ್ ಅನ್ಕೋತೀವಿ ಇವತ್ತ ಈ ಅಂಕಿತಾ ಕೊಣ್ಣೂರ್ ನೋಡಿದ್ರೆ ಅವಳು ಪುಣ್ಯ ಮಾಡಿದ್ದಾಳು ಅನ್ನೋಕ್ಕಿಂತ ಇಂತಹ ವಿದ್ಯಾರ್ಥಿಯನ್ನ ಪಡ್ಕೊಂಡಿರ್ತಕ್ಕ ನಮ್ಮ ಶಾಲೆಗಳು ಪುಣ್ಯ ಮಾಡಿವೆ ಅಂತಕ್ಕಂಥದ್ದನ್ನ ಈ ಪ್ರಸಂಗದಲ್ಲಿ ನಾವು ಹೇಳ್ಬೇಕಾಗ್ತಿದೆ. ಹಾಗಾಗಿ ಈ ನಮ್ಮ ಅಂಕಿತಾ ಕೊಣ್ಣೂರ್ ಅಂತಕ್ಕಂಥ ವಿದ್ಯಾರ್ಥಿಯ ಏನ ಸಾಧನೆ ಇದೆಯೋ ಆ ಸಾಧನೆ ಇವತ್ತು ನಮ್ಮ ಕರ್ನಾಟಕಕ್ಕೆ ಮಾದರಿ ಆಗ್ಲಿ, ಇಂತಹ ಶ್ರೇಣಿಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಶ್ರೇಣಿಯಲ್ಲಿ ಬಂದು ನಮ್ಮ ಕನ್ನಡ ಮಣ್ಣನ್ನ ಇನ್ನಷ್ಟು ಕೀರ್ತಿ ಶಾಲೆಗೆ ಒಯ್ಲ್ ಅಂತಕ್ಕಂಥ ಹೆಮ್ಮರ ಆಸೆಯಿಂದ ಹಂಗಪ್ಪ ಸಾಲ್ವ್ ಮಾಡೋದು ವೈಟ್ ಕಲರ್ ಅಷ್ಟೇ ಮಾಡಿದೀನಿ. ಅದ್ರಿತ್ ಏನ್ ಮಾಡ್ತಿದ್ಯಾ? ಸಾಲ್ವ್ ಮಾಡ್ತಿರೋದು. ಒಂದ್ ವಿಷಯ ಹೇಳ್ಬೇಕಿತ್ತು ನಿನ್ಗೆ, ಇಂಪಾರ್ಟೆಂಟ್ ವಿಷಯ. ಮೊನ್ನೆ 10th ರಿಸಲ್ಟ್ ಬಂತಲ್ಲ ಗೊತ್ತಾ? ಅದಕ್ಕೆ ಮೊನ್ನೆ ಯಾವಾಗ ಬಂತು? ಮೇ 9ನೇ ತಾರೀಕು. ಅದೇ ಅದಕ್ಕೆ ಫಸ್ಟ್ ಯಾರು ಬಂದಿದ್ದಾರೆ ಹೇಳು? ಇಷ್ಟು ನೀನು ಗೊತ್ತಿಲ್ವೇನೋ ಯಾರು ಅಂತ? ಗೊತ್ತಿಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಾಳೆ ಅವಳು, ಅಂಕಿತಾ ಬಸಪ್ಪ ಅಂತ. ಕೇಳಿದ್ದೀನಿ. ಫೇಮಸ್ ಆಗ್ತಾ ಇದ್ದಾಳೆ ಇವಾಗ. ಆಲ್ರೆಡಿ ಫೇಮಸ್ ಆಗ್ಬಿಟ್ಟಿದ್ದಾಳೆ. ಏನಂತ ವಿಶೇಷ? 625 ಔಟ್ ಆಫ್ 625 ತೆಗ್ದಿದ್ದಾಳೆ, ಫಸ್ಟ್ ರ್ಯಾಂಕ್. ಸಮಾಧಾನ. ಮೀಟ್ ಮಾಡೋಣ ಅವಳನ್ನ, ಫೇಮಸ್ ಆಗಿದ್ದಾಳೆ. ಎಲ್ಲಿದ್ದಾಳೆ? ಬಾಗಲಕೋಟಲ್ಲಿದ್ದಾಳೆ. ನಾವ್ ಹೆಂಗ ಹೋಗಕ್ಕಾಗುತ್ತೆ ಈಗ? ನಾವ್ ಹೋಗೋದ್ ಬೇಕಾಗೇ ಇಲ್ಲ. ನಮ್ ತಂಗಿ ಅದ್ವಿತಾ ಇದ್ದಾಳಲ್ಲ, ಹೋಗಿದ್ದಾಳೆ, ಮೀಟ್ ಮಾಡಿದಾಳೆ. ಓ ಹೌದಾ? ಮೀಟ್ ಮಾಡಿದ್ದಾಳೆ. ನಮ್ಗೇನೆ ಇಂಟರ್ವ್ಯೂ ಮಾಡ್ಕೊಂಡ್ ಬಂದಿದ್ದಾಳೆ. ವಿಡಿಯೋ ಮಾಡ್ಕೊಂಡ್ ಬಂದಿದ್ದಾಳೆ ಜೊತೆ. ಹೌದಾ? ನೋಡೋಣ ಏನೇನ್ ಕ್ವಶನ್ಸ್ ಕೇಳಿದಾಳೆ ಅಂತ. ತುಂಬಾ ಕ್ವಶನ್ಸ್ ಕೇಳಿದಾಳೆ ಅವಳು, ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದಾಳೆ. ನೋಡೋಣ ಇಂಟರ್ವ್ಯೂ ವಿಡಿಯೋ, ತುಂಬಾ ಚೆನ್ನಾಗಿದೆ. ಇವಾಗ ನೋಡೋಣ. ಇವಾಗ್ಲ ಮಾಡ್ಬೇಕು. SSLCಯಲ್ಲಿ ಹೆಚ್ಚು ಅಂಕ ಪಡೆದ ಅಂಕಿತಾ, ಮುಧೋಳ್ ವಿದ್ಯಾರ್ಥಿನಿ ಅಂಕಿತಾ ರಾಜ್ಯಕ್ಕೆ ಮೊದಲ ಸ್ಥಾನ. 625ಕ್ಕೆ 625 ಅಂಕ ಪಡೆದಿರೋ ವಿದ್ಯಾರ್ಥಿನಿ ಅಂಕಿತಾ, ನಮ್ಮ ಬಾಗಲಕೋಟೆ ಜಿಲ್ಲೆಯ ಅಂಕಿತಾ. ನಮ್ಮಂತ ಹುಡುಗರಿಗೆ ಏನು ಮೆಸೇಜ್? ಎಲ್ಲ ವಿದ್ಯಾರ್ಥಿಗಳಿಗೆ ಮೆಸೇಜ್ ಏನಂತ ಅಂದ್ರೆ ಅಂಕಗಳು ಇಂಪಾರ್ಟೆಂಟ್ ಅಲ್ಲ, ಮಾರ್ಕ್ಸ್ ಇಂಪಾರ್ಟೆಂಟ್. ನಾಲೆಜ್ಗೋಸ್ಕರ ಓದಿ. ಇಫ್ ಯು ರನ್ ಬಿಹೈಂಡ್ ದ ನಾಲೆಜ್, ದ ಸಕ್ಸಸ್. ನಮ್ಮ ಅದ್ವಿತಾ ದೇಶಪಾಂಡೆ ಜೊತೆ ತಮ್ಮ ಸಕ್ಸಸ್ ಸ್ಟೋರಿ ಹಂಚಿಕೊಂಡಿರುವ ಅಂಕಿತಾ ಬಸಪ್ಪ, ಅಂಕಗಳು ಅಂದರೆ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ, ನಾಲೆಜ್ಗೋಸ್ಕರ ಓದಬೇಕು. ಇಫ್ ಯು ರನ್ ಬಿಹೈಂಡ್ ದ ನಾಲೆಜ್, ಸಕ್ಸಸ್ ವಿಲ್ ಆಟೋಮೆಟಿಕ್ಲಿ ಕಮ್ ಬಿಹೈಂಡ್ ಯು ಅಂತ ಹೇಳಿದ್ದಾಳೆ. ಯಾವಾಗಲೂ ನಾಲೆಜ್ ಹಿಂದೆ ಹೋಗಿ, ಆಗ ಸಕ್ಸಸ್ ತನ್ನ ತಾನೇ ನಿಮ್ಮ ಜೊತೆ ಬರುತ್ತೆ. ಸೊ ಮಾರ್ಕ್ಸ್ಗಳಿಗಾಗಿ ಮಾತ್ರ ಸೀಮಿತವಾಗಿ ಮಾತ್ರ ಓದಬೇಡಿ, ಜ್ಞಾನ ಸಂಪಾದನೆಗೋಸ್ಕರ ಓದಿ, ಖಂಡಿತ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ದಾರೆ. ಕೊಣ್ಣೂರಿನ ರೈತನ ಮಗಳು ಅಂಕಿತಾ ರಾಜ್ಯಕ್ಕೆ ಫಸ್ಟ್. ರಾಜ್ಯದಲ್ಲೇ ಅತಿ ಹೆಚ್ಚು ಅಂಕ ಪಡೆದ ಏಕೈಕ ವಿದ್ಯಾರ್ಥಿನಿ. ತನ್ನ ಶಾಲೆಯ ಬಗ್ಗೆ ಹೇಳಿದ ಅಂಕಿತಾ, ಶಾಲೆಯಲ್ಲಿ ನಮಗೆ ವಿಷಯ ಅರ್ಥವಾಗುವವರೆಗೂ ಬಿಡುತ್ತಿರಲಿಲ್ಲ. ನೋಟ್ಸ್ ಪ್ರಿಪರೇಷನ್ ಬಗ್ಗೆ ಅದ್ವಿತಾ ಕೇಳಿದ ಕ್ವಶನ್ಗೆ ಅಂಕಿತಾ, ನೋಟ್ಸ್ಗಿಂತ ಜಾಸ್ತಿ ನಾನು ಫಾಲೋ ಮಾಡಿದ್ದು ಟೆಕ್ಸ್ಟ್ ಬುಕ್, ಪ್ರಿಂಟ್ ಟು ಪ್ರಿಂಟ್, ಲೈನ್ ಟು ಲೈನ್, ವರ್ಡ್ ಟು ವರ್ಡ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಓದುತ್ತಿದ್ದೆ. ಅಷ್ಟೊಂದು ನೀಟಾಗಿ ಟೆಕ್ಸ್ಟ್ ಬುಕ್ ಅನ್ನು ಓದಬೇಕು, ಕಾನ್ಸೆಪ್ಟ್ ಅನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆಮೇಲೆ ನಿಮ್ಮದೇ ಆದ ನೋಟ್ಸ್ ಪ್ರಿಪರೇಷನ್ ಮಾಡ್ಕೋಬೇಕು. ಅಲ್ಲಿ ಕೂಡ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಟೀಚ್ ಮಾಡೋದ್ರಿಂದ ಅದ್ರ ನೋಟ್ಸನ್ನ ಕೊಟ್ಟಿದ್ರು ನಮಗೆ. ಆಮೇಲೆ ನಮ್ಮ ಸ್ಕೂಲಲ್ಲೂ ಕೂಡ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಬರೋದ್ರಿಂದ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಅವರು ಸಪ್ರೇಟಾಗಿ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಈ ರೀತಿ ಮ್ಯಾಥ್ಸ್ ಎಲ್ಲ ನೋಟ್ಸನ್ನು ಕೊಟ್ಟಿದ್ರು. ನೋಟ್ಸ್ಗಿಂತ ಜಾಸ್ತಿ ಒಂದು ವೇಳೆ ನಾವು ಔಟ್ ಆಫ್ ಔಟ್ ಮಾಡಬೇಕು, ಜಾಸ್ತಿ ಸ್ಕೋರ್ ಮಾಡಬೇಕು, ನೋಟ್ಸ್ಗಿಂತ ಜಾಸ್ತಿ ನಾನು ಪ್ರಿಫರ್ ಮಾಡೋದು ಟೆಕ್ಸ್ಟ್ ಬುಕ್ಕನ್ನು ಪಿನ್ ಟು ಪಿನ್, ಲೈನ್ ಟು ಲೈನ್, ವರ್ಡ್ ಟು ವರ್ಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದಿದ್ರೆ ಮುಗಿದೋಗ್ತೀವಿ. ಟೆಕ್ಸ್ಟ್ ಬುಕ್ಕನ್ನು ಪೂರ್ತಿ ಯಾರನ್ನೂ ದುಡ್ಡಿರಬೇಕು ಅಂತ ಅಷ್ಟೊಂದು ನೀಟಾಗಿ ಟೆಕ್ಸ್ಟ್ ಬುಕ್ ಓದ್ಕೋಬೇಕು, ಕಾನ್ಸೆಪ್ಟ್ ಅನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಆಮೇಲೆ ನಿಮ್ಮದೇ ಆದ ನೋಟ್ಸ್ ಪ್ರಿಪೇರ್ ಮಾಡ್ಕೋಬೇಕು. ಇಂಪಾರ್ಟೆಂಟ್ ಅಂದುಕೊಂಡಿದ್ದೆಲ್ಲ ನೋಟ್ ಮಾಡ್ಕೋಬೇಕು. ಯಾವ ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಸ್ಪಷ್ಟತೆಯನ್ನು ತಿಳಿದುಕೊಳ್ಳಬೇಕು. ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ನಿಮಗೆ ಇತ್ತಾ ಅಂತ ಕೇಳಿದಾಗ ಅಂಕಿತಾ, ನನಗಿಂತ ಟೀಚರ್ಸ್ಗೆ ಜಾಸ್ತಿ ಕಾನ್ಫಿಡೆನ್ಸ್ ಇತ್ತು, ನನಗೆ ಎಕ್ಸ್ಪೆಕ್ಟೇಷನ್ ನಂಬಿಕೆ ಇತ್ತು, ಸ್ವಲ್ಪ ಟೆನ್ಷನ್ ಕೂಡ ಇತ್ತು. ಸ್ಟಾರ್ಟಿಂಗ್ ಇಂದ ಚೆನ್ನಾಗಿ ಓದಿದ್ದೆ, ಚೆನ್ನಾಗಿ ಪ್ರಿಪರೇಷನ್ ಕೂಡ ಮಾಡಿಕೊಂಡಿದ್ದೆ, ಹಾಗಾಗಿ ಕಾನ್ಫಿಡೆನ್ಸ್ ಇಂದ ಎಕ್ಸಾಮ್ ಬರೆದು ಬಂದೆ.
ಆದರೂ ಕೂಡ ಎಲ್ಲೋ ಒಂದ್ ಕಡೆ ಡೌಟ್ ಇರುತ್ತಲ್ಲ, ಏನಾಗುತ್ತೆ ಅಂತ. ಒಂಥರ ಡೌಟ್ ಇರುತ್ತಲ್ಲ, ಆಗುತ್ತಾ ಇಲ್ವೋ, ಏನು ಮಾಡ್ತಾರೆ 6:24-25 ಅಂತೂ ಆಗುತ್ತೆ ಅಂತ. ನಿಮ್ಮ ಹೆಲ್ತ್ ಮತ್ತೆ ನಿದ್ದೆ ಬಗ್ಗೆ ಗಮನ ಕೊಡಿ. ಆರೋಗ್ಯ ಕರೆಕ್ಟಾಗಿ ನೋಡಿಕೊಳ್ಳಿ. ತಿಂಡಿ ಕರೆಕ್ಟಾಗಿ ಮಾಡಿ. ಟೈಮ್ ಟು ಟೈಮ್ ಮೇಂಟೈನ್ ಮಾಡಿ. ಟೈಮ್ ಟೇಬಲ್ ಹಾಕಿಕೊಂಡು ಓದುವುದಕ್ಕೆ ಮುಂದಾಗಿರಿ. ಒಂದೊಂದು ಸಾಲಿ ಟೈಮ್ ಟೇಬಲ್ ಮೇಂಟೈನ್ ಮಾಡೋದಕ್ಕೆ ಆಗುವುದಿಲ್ಲ, ಹಾಗಂತ ಹಿಂಜರಗಬೇಡಿರಿ, ಮತ್ತೆ ಪ್ರಯತ್ನ ಮಾಡಿ ಅಂತ ಹೇಳಿದ್ದಾಳೆ. ಆಗಲಿಲ್ಲಪ್ಪ ಒಂದು ಕಡೆ ಮತ್ತೆ ಟೆನ್ಷನ್ ಮಾಡ್ತಿದ್ದಾರೆ, ಒಂದೊಂದ್ಸತಿ ಆಗತ್ತೆ ಒಂದೊಂದ್ಸತಿ ಆಗತ್ತೆ. ಆಮೇಲೆ ನೀನೇ ಮಾಡ್ಬೇಕು, ಟೀಚರ್ ಸಪೋರ್ಟ್ ತಗೋ. ಪೇರೆಂಟ್ಸ್ ಅಂತೂ ರಗಡ್ ಚಲೋ ಅದಾರ ಸರ್, ರಗಡ್ ಸಪೋರ್ಟ್ ಮಾಡ್ತಾರೋ. ಟೀಚರ್ ಸಪೋರ್ಟ್ ತಗೋಬೇಕು. ಪೇರೆಂಟ್ಸ್ ಅಂತೂ ಹೇಳ್ತಾರೆ. ಕೊನೆ ಟೈಮ್ನಲ್ಲಿ ಓದ್ತೀನಿ ಅಂದ್ರೆ ಬಹಳ ಕಷ್ಟ. ಆ ದಿನದ ವಿಷಯವನ್ನು ಅವತ್ತೇ ಓದಿಕೊಂಡ್ರೆ ಬಹಳ ಅನುಕೂಲ ಅಂತ ಹೇಳುತ್ತಾಳೆ. ಇದೇ ಅವಳ ಯಶಸ್ಸಿನ ಟಾಪ್ ಸೀಕ್ರೆಟ್. ಜಾಸ್ತಿ ಅಂಕಿತಾ ಅವರ ಅಮ್ಮ ಮಾತನಾಡುತ್ತಾ, ಜಾಸ್ತಿ ಮನೆ ವಿಷಯಗಳ ಮೇಲೆ ಅವಳಿಗೆ ಒತ್ತಡ ಹಾಕಲಿಲ್ಲ. ಆಕೆ ಚಂದ ಓದುತ್ತಾಳೆ ಅಂತ ನಂಬಿಕೆ ಇತ್ತು. ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ರು. ಇಡೀ ರಾಜ್ಯಕ್ಕೆ ಮೊದಲು ಬಂದಿದ್ದಾಳೆ ಅಂತ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಮಾತುಗಳೇ ಬರ್ತಿಲ್ಲ. ರಾಜ್ಯಕ್ಕೆ ಆಕೆ ನಮ್ಮನ್ನು ಪರಿಚಯ ಮಾಡಿಕೊಟ್ಲು ಅಂತ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಮತ್ತೆ ನಮ್ಗೆ ಹೇಳೋಕ್ ಮಾತುಗಳೇ ಬರ್ತಾ ಇಲ್ಲ. ರಾಜ್ಯಕ್ಕೇನೆ ಆಕೆ ನಮ್ಮನ್ನ ಪರಿಚಯ ಮಾಡಿಕೊಟ್ಲು. ರಾಜ್ಯನೇ ನಮ್ಮನ್ನ ಹೆಂಗೆ ನೋಡುವಂತ. ಓದುವುದ್ರಲ್ಲಿ ಯಾವಾಗ್ಲೂ ಮುಂದೆ ಇದ್ಲು. ಟೈಮ್ ಟೇಬಲ್ ಪ್ರಕಾರ ಓದುತ್ತಿದ್ಲು ಅಂತ ತುಂಬಾ ಹೆಮ್ಮೆಯಿಂದ ಹೇಳಿದ್ದಾರೆ. ಓದುದ್ರಲ್ಲಿ ಯಾವತ್ತೂ ಮುಂದೆ ಇರೋದು. ಟೈಮ್ ಟೇಬಲ್ ಪ್ರಕಾರ ಒಂಥರ ಟೈಮ್ ಟೇಬಲ್ ತಗೊಂಡು ಎಲ್ಲ ಟೀಚರ್ ಸಪೋರ್ಟಿವ್ ತಗೊಂಡು. ನನ್ನ ಹೆಸರು ಮಾಲಿಂಗಪ್ಪ ಲಕ್ಷ್ಮಣ್ ಹೋಗಾರ್ ಅಂತ ಹೇಳಿ, MDRS ಮೇಳಿಗೇರಿಯ ಸಂಗೀತ ಶಿಕ್ಷಕನಾಗಿದ್ದು, ಬಹುಶಃ ಕನ್ನಡದ ಈ ಮಣ್ಣಿಗೆ ವಿಶೇಷವಾಗಿರ್ತಕ್ಕಂಥ ಕೀರ್ತಿ ತಂದಿರತಕ್ಕಂಥ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಅಂಕಿತಾ ಬಸಪ್ಪ ಕೊಣ್ಣೂರ್ ಅಂತಕ್ಕಂಥ ವಿದ್ಯಾರ್ಥಿನಿ ಅತೀವ ಶ್ರೇಣಿಯಲ್ಲಿ ಮುಂದೆ ಬಂದಿದ್ದಾಳೆ. ಇದು ನಮ್ಮ ಹೆಮ್ಮೆಯ ಸಂಗತಿ ಅಂತ ನಾವು ಭಾವಿಸ್ತೀವಿ. ಬಹುಶಃ ನನಗನ್ನಿಸ್ತಾ ಇದೆ, ನಮ್ಮಲ್ಲಿ ಇವತ್ತ 823 ಶಾಲೆಗಳು ಕ್ರೈಸ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರ್ತಾ ಇವೆ. ಎಷ್ಟೋ ಮಕ್ಕಳು ಇವತ್ತ ಮೊರಾರ್ಜಿ ದೇಸಾಯಿ, ರಾಣಿ ಚೆನ್ನಮ್ಮ, ಕಿತ್ತೂರ, ಆಮೇಲೆ ಅಂಬೇಡ್ಕರ್ ಎಲ್ಲಾ ಶಾಲೆಗಳಿಗೆ ನಾವು ಪ್ರವೇಶ ಪಡ್ಕೋಬೇಕು, ಆ ಶಾಲೆ ಪಡ್ಕೋಬೇಕ ಧನ್ಯತೆ ಮಾಡಿರ್ಬೇಕಂತ ಹೇಳ್ತಾರೆ. ಆದ್ರೆ ನಾವ್ ಅನ್ಕೋತೀವಿ ಇವತ್ತ ಈ ಅಂಕಿತಾ ಕೊಣ್ಣೂರ್ ನೋಡಿದ್ರೆ ಅವಳು ಪುಣ್ಯ ಮಾಡಿದ್ದಾಳು ಅನ್ನೋಕ್ಕಿಂತ ಇಂತಹ ವಿದ್ಯಾರ್ಥಿಯನ್ನ ಪಡ್ಕೊಂಡಿರ್ತಕ್ಕ ನಮ್ಮ ಶಾಲೆಗಳು ಪುಣ್ಯ ಮಾಡಿವೆ ಅಂತಕ್ಕಂಥದ್ದನ್ನ ಈ ಪ್ರಸಂಗದಲ್ಲಿ ನಾವು ಹೇಳ್ಬೇಕಾಗ್ತದೆ. ಹಾಗಾಗಿ ಈ ನಮ್ಮ ಅಂಕಿತಾ ಕೊಣ್ಣೂರ್ ಅಂತಕ್ಕಂಥ ವಿದ್ಯಾರ್ಥಿಯ ಏನ ಸಾಧನೆ ಇದೆಯೋ ಆ ಸಾಧನೆ ಇವತ್ತು ನಮ್ಮ ಕರ್ನಾಟಕಕ್ಕೆ ಮಾದರಿ ಆಗ್ಲಿ, ಇಂತಹ ಶ್ರೇಣಿಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಶ್ರೇಣಿಯಲ್ಲಿ ಬಂದು ನಮ್ಮ ಕನ್ನಡ ಮಣ್ಣನ್ನ ಇನ್ನಷ್ಟು ಕೀರ್ತಿ ಶಾಲೆಗೆ ಒಯ್ಲ್ ಅಂತಕ್ಕಂಥ ಹೆಮ್ಮರ ಆಸೆಯಿಂದ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಇದು ಎಲ್ಲ ಮಕ್ಕಳಿಗೆ, ತಂದೆ ತಾಯಿಗಳಿಗೆ ಇನ್ಸ್ಪಿರೇಷನ್ ವಿಷಯ ಆಗುತ್ತೆ ಅಂತ ಅನ್ಕೊಂಡು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇವೆ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा. जय भारत जननी तनुजाते, जय हे कर्नाटका माते. इल्लादुरु इरू, ऐतादरु इरू.